ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವರು ಬಿಎಂಟಿಸಿ, ಕೆಎಸ್ಆರ್ಟಿಸಿ ಚಾಲಕರು, ನಿರ್ವಾಹಕರು, ಸಿಬ್ಬಂದಿಗಳಿಗೆ ಧ್ವನಿಯಾಗಿದ್ದಂಥವರು. ಅನೇಕ ಹೋರಾಟಗಳನ್ನು ನಡೆಸಿ ಕಾರ್ಮಿಕರ ಪರ ನಿಂತಿದ್ದವರು. ಎಲ್ಲವೂ ಸರಿ ಇದ್ದಿದ್ರೆ ಇವತ್ತೂ ಕೂಡ ಅವರು ಹೋರಾಟಕ್ಕೆ ಧುಮುಕಬೇಕಿತ್ತು. ಆದರೆ ಹೃದಯಾಘಾತ ಆ ನಾಯಕನನ್ನ ಬಲಿ ಪಡೆದಿದೆ. ಕಳಚಿತು ಸಾರಿಗೆ ಹೋರಾಟದ ಹಿರಿಯ ಕೊಂಡಿ. ಹೃದಯಾಘಾತದಿಂದ ಅನಂತ ಸುಬ್ಬಾರಾವ್ ನಿಧನ. ಅದೆಷ್ಟೋ ಸಾರಿಗೆ ಹೋರಾಟ ನಡೆಸಿ ಕಾರ್ಮಿಕರ ಪರ ಧ್ವನಿ ಎತ್ತಿದವರು ಹಿರಿಯ ನಾಯಕ ಅನಂತ ಸುಬ್ಬಾರಾವ್ ನಿನ್ನೆ ಬೆಂಗಳೂರಿನ ವಿಜಯನಗರ ನಿವಾಸದಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಅದೆಷ್ಟೋ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿದ್ದ ನಾಯಕ ಅಗಲಿಕೆಗೆ ನೂರಾರು ಸಾರಿಗೆ ನೌಕರರು ಕಂಬನಿ ಮಿಡಿದ್ರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸಾರಿಗೆ ನೌಕರರ ಪರ ಅನಂತ ಸುಬ್ಬಾರಾವ್ ನೇತೃತ್ವದಲ್ಲಿ ನೂರಾರು ಹೋರಾಟ ನಡೆದಿದೆ. ಇವತ್ತು ಕೂಡ ಪ್ರತಿಭಟನೆಗೆ ಕರೆ ನೀಡಿದ್ರು. ನಿನ್ನೆ ಸಂಜೆ 4 ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿದ್ರು. ಪ್ರತಿಭಟನೆಗೆ ಬೇಕಾದ ಎಲ್ಲ ಬ್ಲೂ ಪ್ರಿಂಟ್ ಸಿದ್ಧಪಡಿಸಿಕೊಂಡಿದ್ರು. ಆದರೆ ವಿಧಿಯ ಆಟ ಬೇರೆಯಾಗಿತ್ತು. ನಿನ್ನೆ ಸಂಜೆ 5:30 ಸುಮಾರಿಗೆ ಹೃದಯಾಘಾತದಿಂದ ಅನಂತ ಸುಬ್ಬಾರಾವ್ ನಿಧನರಾಗಿದ್ದಾರೆ. ಹಾರ್ಟ್ಗೆ ಅಂತ ಹೇಳಿದ್ರು. ಅವರು ಬರ್ತೀರಾ ಆಫೀಸಿಗೆ, ಒಟ್ಟಿಗೆ ಹೋಗಿ ನಿಮ್ಮನ್ನು ಬಿಟ್ಬಿಟ್ಟು ಹೋಗ್ತೀನಿ ಅಂದಾಗ, ಇಲ್ಲ ನಂಗೆ ತುಂಬ ಸುಸ್ತಾಗ್ತಾ ಇದೆ, ನೀ ಹೋಗಿರು, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಅವರು ಮಲಗಿದ್ರಂತೆ. ಸೊ ಹೀಗಾಗಿದೆ. ಅವರ ದೇಹವನ್ನು ನಾವು ಆಸ್ಪತ್ರೆಗೆ ದಾನ ಮಾಡ್ತೀವಿ. ಬಹುತೇಕ ನಿಮ್ಹಾನ್ಸ್ಗೆ ದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅನಂತ ಸುಬ್ಬಾರಾವ್ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ನೂರಾರು ಸಾರಿಗೆ ನೌಕರರು ಬಂದು ಅಂತಿಮ ದರ್ಶನ ಪಡೆದ್ರು. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಮಲ್ಲೇಶ್ವರದ ಘಾಟೆ ಭವನದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅದಾದ ಬಳಿಕ ಮೃತದೇಹವನ್ನ ನಿಮ್ಹಾನ್ಸ್ ಆಸ್ಪತ್ರೆಗೆ ಹಸ್ತಾಂತರ ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಸಾರಥಿಯೇ ಇಲ್ಲದೆ ಇರೋದ್ರಿಂದ ಇವತ್ತು ನಡಿಬೇಕಾಗಿದ್ದ ಸಾರಿಗೆ ನೌಕರರ ಪ್ರತಿಭಟನೆ ಮುಂದೂಡಿಕೆಯಾಗಿದೆ. ನಟರಾಜ್, TV9 ಬೆಂಗಳೂರು.